ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಅಥವಾ ಭಗವದ್ಗೀತೆ ಅಂತ. ಇದರಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಓಂಕಾರದ ಜಪದ ಮೂಲಕ ನೀನು ನನ್ನಲ್ಲಿ ಸ್ಥಾಯಿಯಾಗಿ ನಿಲ್ಲುವುದಾದರೆ ನಿನಗೆ ಸದ್ಗತಿಯೇ ಉಂಟಾಗುತ್ತದೆ. ಅದು ಸಾಧ್ಯವಾಗಲಿಲ್ಲ ಅಂದರೆ ನನ್ನ ನಾಮಾವಳಿಯನ್ನು, ಯಾವುದಾದ್ರೂ ಒಂದು ಪರಮಾತ್ಮನ ನಾಮಾವಳಿಯನ್ನು ಧ್ಯಾನ ಮಾಡಿದರೂ ಜಪ ಮಾಡಿದರೂ ಕೂಡ ಸದ್ಗತಿ ಉಂಟಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಪಾದಗಳಿಗೆ ಸಂಕೋಲೆಯನ್ನು ಹಾಕಿದಂತೆ ಬಂಧಕ ರೂಪವಾದ ವಿಷಯಗಳನ್ನು ತೊರೆದು ನಿರಂತರ ನನ್ನನ್ನೇ ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ನನ್ನ ಸ್ವರೂಪ ಸುಖವನ್ನೇ ಉಪಭೋಗಿಸುತ್ತಾ ದೇಹಕ್ಕುಂಟಾಗುವ ಹಸಿವು ಬಾಯಾರಿಕೆಗಳನ್ನು ಸಹ ಮರೆತು ಹೋಗುವವರನ್ನು ಕುರಿತು ಹೇಳಬೇಕಾದುದು ಏನಿದೆ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಪಾದಗಳಿಗೆ ಸಂಕೋಲೆಯನ್ನು ಹಾಕಿದಂತೆ. ಪಾದಗಳಿಗೆ ಸಂಕೋಲೆಯನ್ನು, ಈಗ ಕಾಲಿಗೆ ಕಬ್ಬಿಣದ ಬೇಡಿಗಳನ್ನ ಹಾಕ್ಬಿಟ್ರೆ, ಸರಪಳಿಯನ್ನು ಹಾಕ್ಬಿಟ್ರೆ ನಡೆಯೋದೇ ಕಷ್ಟ, ಇನ್ನು ಓಡೋದೆಲ್ಲಿಂದ ಬಂತು ಅಲ್ವಾ? ಈ ರೀತಿಯಲ್ಲಿ ಆತನಿಗೆ ಕಟ್ಟಿ ಹಾಕ್ದಂಗೆ ಆಗುತ್ತೆ, ಅವನು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಬಂಧಕ ರೂಪವಾದ ವಿಷಯಗಳನ್ನು ತೊರೆದು, ಈ ವಿಷಯ ಸುಖವನ್ನು ಅನುಭವಿಸ್ಬೇಕು ಇಂದ್ರಿಯಗಳ ಮೂಲಕ ಅಂತ ಇರ್ತದಲ್ಲ, ಇವು ಕಾಲಿಗೆ ಬೇಡಿ ಹಾಕದಂಗೆ, ಇದು ಸಂಕೋಲೆ ಸರಪಳಿಯಿಂದ ಕಟ್ಟಿದಂತೆ. ಒಬ್ಬ ಮನುಷ್ಯ ಎಲ್ಲೂ ಓಡಾಡ್ಲಿಕ್ಕಾಗೋದಿಲ್ಲ, ಯಾವ ಪ್ರಾಣಿಗಳು ಓಡಾಡೋಕ್ಕಾಗೋದಿಲ್ಲ ಕಾಲು ಕಟ್ಟಾಕ್ಬಿಟ್ರೆ ಕಬ್ಬಿಣದ ಸರಪಳಿಯಿಂದ. ಅದರಂತೆ ವಿಷಯ ಸುಖಕ್ಕೆ ಒಳಗಾದಂಥ ವ್ಯಕ್ತಿ ಆಧ್ಯಾತ್ಮ ಸಾಧನೆಯನ್ನು ಯಾವ ಕಾರಣಕ್ಕೂ ಮಾಡಲಾರ. ಅದರಿಂದ ಇಲ್ಲಿ ಬಂಧಕ ರೂಪವಾದ ವಿಷಯಗಳನ್ನು ತೊರೆದು, ನಿನ್ನನ್ನು ನೀನು ಬಿಡಿಸ್ಕೋಬೇಕಾದ್ರೆ, ಈ ಭವಬಂಧನದಿಂದ ಬಿಡಿಸ್ಕೋಬೇಕಾದ್ರೆ ವಿಷಯ ಸುಖಗಳನ್ನು ನೀನು ತೊರಿಬೇಕು. ಪ್ರಯತ್ನಪೂರ್ವಕ ಮಾಡಿದ್ರೆ ಮಾತ್ರ ಇದು ಹೋಗ್ಲಿಕ್ಕೂ ಆಗೋದು. ಕೆಲವ್ರಿಗೆ ಒಂದು ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ. ಈ ಭೋಗಗಳನ್ನೆಲ್ಲವನ್ನು, ವಿಷಯ ಸುಖದ ಭೋಗಗಳನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ತಡೆದ್ರೆ ಮರಣಕಾಲದಲ್ಲಿ ಭ್ರೂಮಧ್ಯದಲ್ಲಿ ಬಂದು ಅದ್ರ ಇಚ್ಛೆ ಬಂದು ಕೂತ್ಕೊಬಿಡ್ತದೆ. ಆಗ ನಾವು ನರಕಕ್ಕೆ ಹೊರಟೋಗ್ಬಿಡ್ತೀವಿ. ಅದರಿಂದ ಇದು ಕಳಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ಹೆಚ್ಚು ಹೆಚ್ಚಾಗಿ ವಿಷಯ ಸುಖಗಳನ್ನ ಚೆನ್ನಾಗಿ ಅನುಭವಿಸ್ಬೇಕು. ಯಾವುದೋ ತಿನ್ನಬೇಕು ಉಣ್ಬೇಕಂತ ಪದಾರ್ಥ ಇಚ್ಛೆ ಇದ್ದರೆ ಅದನ್ನು ಚೆನ್ನಾಗಿ ಉಂಡು ತಿಂದು ಮಾಡ್ತಾ ಇರಬೇಕು. ಆಗೇನಾಗುತ್ತೆ, ಬೇಸತ್ತೋಗಿ ಬಿಟ್ಬಿಡ್ತದೆ ಅದು ಅಂತ ತಪ್ಪು ತಿಳುವಳಿಕೆಯನ್ನು ತಿಳ್ಕೊಂಡು ಆ ಉಪಭೋಗದಲ್ಲೇ ಮೈ ಮರೆತು ರೋಗ ರುಜಿನಕ್ಕೆ ಒಳಗಾಗಿ ಎಷ್ಟೋ ಜನ ಹಾಳಾಗ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಒಂದು ಮಾತಿದೆ ಗೊತ್ತಾ, ಹಳ್ಳಿ ಕಡೆ ಮಾತಾಡ್ತಾರೆ, ಬಳಸದೆ ಬಾವಿ ನೀರು ಕೆಡ್ತು, ಹೋಗಬಾರದೆ ನೆಂಟಸ್ತನ ಕೆಡ್ತು ಅಂತ. ಅರ್ಥ ಆಗ್ತಿದೆಯಲ್ವಾ? ಬಾವಿ ನೀರು ಬಳಸದೇ ಇದ್ದಾಗ, ದಿನನಿತ್ಯ ಉಪಯೋಗಿಸದೇ ಇದ್ದಾಗ ಬಾವಿ ನೀರು ಕೆಟ್ಟೋಗುತ್ತೆ. ಪಾಚಿ ಬೆಳ್ಕೊಂಡು, ಕಸ ಕಡ್ಡಿ ಬೆಳ್ಕೊಂಡು ಕೆಟ್ಟೋಗುತ್ತೆ. ದಿನ ಬಳಸ್ತಾ ಇದ್ರೆ ಏನಾಗುತ್ತೆ, ಬಾವಿ ನೀರು ಶುದ್ಧವಾಗಿರ್ತದೆ ಬಾವಿ ನೀರು. ಇಲ್ಲಿಯೂ ಅಷ್ಟೇ, ನೆಂಟಸ್ತನವೂ ಕೂಡ ಅಷ್ಟೇ. ಆಗಾಗ ಹಬ್ಬ ದಿನಗಳು ವಿಶೇಷ ಕಾರ್ಯಕ್ರಮಗಳಿಗೆ ಹೋಗಿ ಬರ್ತಾಯಿದ್ರೆ ಅವರು ಇವರು ಕೊಡೋದು ಬಿಡೋದು ಎಲ್ಲ ನೆಂಟಸ್ತನ ಚೆನ್ನಾಗಿರ್ತದೆ. ನಾವು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಹಾಯ್ ಬಾಯ್ ಅಂದರೆ ಅದು ಅಷ್ಟಕ್ಕೆ ನಿಂತೋಗುತ್ತೆ. ಅರ್ಥ ಆಗುತ್ತಲ್ಲ? ಇದರಂತೆ ಇಲ್ಲಿ ವಿಷಯ ಸುಖಗಳನ್ನು ಅನುಭವಿಸ್ಬೇಕು ಅಂತ ನಾವು ಏನಿರ್ತದಲ್ಲ ಅದನ್ನು ದಿನ ಅದರಿಂದ ದೂರ ಆಗ್ತಾ ಬಂದಾಗ ಏನಾಗುತ್ತೆ, ವಿಷಯ ಸುಖಗಳು ನಮ್ಮಿಂದ ದೂರ ಆಗ್ತವೆ, ಅವುಗಳ ಇಚ್ಛೆ ಬರೋದಿಲ್ಲ. ಅದೇ ದಿನನಿತ್ಯ ಬಳಸ್ತಾ ಇದ್ರೆ ಅವು ನಮ್ಮಿಂದ ದೂರ ಆಗ್ತವೆ, ಅವು ಹೆಚ್ಚು ಪ್ರಬಲವಾಗಿ ನಮಗೆ ಒಳ್ಳೆ ನೆಂಟಸ್ತಿಗೆ ಬೆಳೆಸ್ಕೊಬಿಡ್ತವೆ. ಅದಕ್ಕೆ ಇಲ್ಲಿ ಕಬ್ಬಿಣದ ಸಂಕೋಲೆಯನ್ನು ಕಾಲಕ್ಕೆ ಕಟ್ಟದಂತೆ ವಿಷಯ ಸುಖಗಳನ್ನ ಸಾಧಕ ಅಳವಡಿಸ್ಕೊಂಡ್ರೆ, ಸಾಧಕನಾದವನು ವಿಷಯ ಸುಖಗಳನ್ನು ಹೆಚ್ಚು ಸಾಧ್ಯ ಆದಷ್ಟು ತಗ್ಗಿಸ್ಬೇಕು. ಅದನ್ನೇ ಹೇಳ್ತಿರೋದು. ವಿಷಯ ಸುಖಗಳನ್ನು ತೊರೆದು ನಿರಂತರ ನನ್ನನ್ನೇ ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ನನ್ನ ಸ್ವರೂಪ ಸುಖವನ್ನೇ ಉಪಭೋಗಿಸುತ್ತಾ ದೇಹಕ್ಕುಂಟಾಗುವ ಹಸಿವು ಬಾಯಾರಿಕೆಗಳನ್ನು ಸಹ ಮರೆತು ಹೋಗುವವರನ್ನ ಕುರಿತು ನಾನು ಹೇಳಬೇಕಾದ್ದೇನಿದೆ ಅಂತ. ಈಗ ಪರಮಾತ್ಮನ ಚಿಂತನೆ, ಧ್ಯಾನ, ಸಾಧನೆ ಮಾಡ್ತಾ ಇರ್ತೀವಿ. ಹಸಿವು ಬಾಯಾರಿಕೆ ನಿಂತು ಹೋಗುತ್ತಾ ಅಂತ? ಖಂಡಿತವಾಗ್ಲೂ ನಿಂತೋಗುತ್ತೆ. ಅದಕ್ಕೆ ಪರಮಾತ್ಮನು ಈ ಆಧ್ಯಾತ್ಮದಲ್ಲಿ ಜ್ಞಾನಿಗಳೆಲ್ಲ ಬಹಳ ಉತ್ತಮವಾದ ಸಾಧನೆಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಈ ಹಸಿವು ಬಾಯಾರಿಕೆಯನ್ನು ತಡೆಯುವ ಕ್ರಮ ಹೇಗೆ ಅಂದರೆ, ಶುದ್ಧವಾದ ಸಾತ್ವಿಕ ಆಹಾರವನ್ನೇ ಹಿತಮಿತವಾಗಿ ತಿನ್ನಬೇಕು. ಜೊತೆಗೆ ಆ ಹಸಿವು ಬಾಯಾರಿಕೆಗಳನ್ನ ತಡೆಯುವ ಕ್ರಮ ಒಂದುಂಟು. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಇದನ್ನು ಬಹಳ ಸವಿವರವಾಗಿ ಬರೆದಿದ್ದಾರೆ. ಅದರಲ್ಲಿ ಈಗ ಉಸಿರಾಟವನ್ನು
ಒಂದು 2 ಇಂಚಷ್ಟು ಉಸಿರಾಟವನ್ನು ಒಳಗೆ ತಗೊಳ್ಳೋದು. ಅದರ ಜೊತೆಯಲ್ಲಿ ಮಂತ್ರವನ್ನು ಕೂಡ ಸೇರಿಸೋದು. ಸೋ ಎಂಬ ಅಕ್ಷರದ ಜೊತೆಯಲ್ಲಿ ಉಸಿರಾಟವನ್ನು ಒಂದು 2 ಇಂಚು, ಸಾಧ್ಯ ಆಗಲಿಲ್ಲ ಅಂದರೆ ಒಂದು 4 ಇಂಚು 5 ಇಂಚು, ಅಂದರೆ 2 ಇಂಚು ಅಂದರೆ ತುಂಬ ಚಿಕ್ಕದಾಯಿತು, ಆಗ ನಮ್ಗೆ ಕಷ್ಟ ಆಗುತ್ತೆ ಉಸಿರಾಡೋದಕ್ಕೆ. ಅದಕ್ಕೆ ಆದರೆ ಕ್ರಮ ಇರೋದೇ 2 ಇಂಚು ಉಸಿರಾಟವನ್ನು ತಗೋಬೇಕು ಅಂತ. ಅದಕ್ಕಿಂತ ಜಾಸ್ತಿ ತಗೊಂಡ್ರು ಚಿಂತೆ ಇಲ್ಲ. ಒಂದು ಚೂರು ಉಸಿರಾಟವನ್ನು ಒಳಗೆ ತಗೊಳ್ಳೋದು, 2 ಸೆಕೆಂಡ್ ನಿಲ್ಲಿಸೋದು. ಉಸಿರು ಒಳಗೆ ಹೋಗಿದ ತಕ್ಷಣ 2 ಸೆಕೆಂಡ್ ನಿಲ್ಲಿಸಬೇಕು. ಮತ್ತೆ ಎಷ್ಟು ಉಸಿರನ್ನ ಒಳಗೆ ತಗೊಂಡ್ವೋ ಅಷ್ಟೇ ಉಸಿರನ್ನ 2 ಸೆಕೆಂಡ್ ಆದಮೇಲೆ ಹೊರಗೆ ಬಿಡಬೇಕು. ಬಿಟ್ಟು ಮತ್ತೆ ಅಲ್ಲಿ 2 ಸೆಕೆಂಡು ಉಸಿರಾಟವನ್ನು ನಿಲ್ಲಿಸಬೇಕು. ಉಸಿರು ಒಳಗಡೆ ಹೋಯಿತು, ಜೊತೆಯಲ್ಲಿ ಸೋ ಎಂಬ ಅಕ್ಷರವೂ ಕೂಡ ಮಂತ್ರವೂ ಕೂಡ ಸೇರಿಕೊಳ್ತು. ಸೋ ಅಂತ ಉಸಿರು ಒಳಗಡೆ ಹೋಯಿತು, 2 ಇಂಚು ಮಾತ್ರ ಹೋಯಿತು, ಅಲ್ಲಿ 2 ಸೆಕೆಂಡ್ ಉಸಿರಾಟವನ್ನು ನಿಲ್ಲಿಸಬೇಕು. ಮತ್ತೆ ಹಮ್ ಅಂತ ಹೊರಗಡೆ ಬಂತು, ಮತ್ತೆ 2 ಸೆಕೆಂಡ್ ಉಸಿರಾಟವನ್ನು ನಿಲ್ಲಿಸಬೇಕು. ಉಸಿರು ಒಳಗಡೆ ಹೋಯಿತು, 2 ಸೆಕೆಂಡ್ ನಿಲ್ಲಿಸಬೇಕು. ಮತ್ತೆ ಉಸಿರು ಹೊರಗೆ ಬಂತು, ಅಲ್ಲಿ 2 ಸೆಕೆಂಡ್ ಉಸಿರಾಟ ನಿಲ್ಲಿಸಬೇಕು. ಉಸಿರು ಒಳಗೆ ಹೋಗುವಾಗ ಸೋ ಎಂಬ ಅಕ್ಷರವನ್ನು ಸೇರಿಸ್ಬೇಕು. ಹಮ್ ಅಂತ ಹೊರಗೆ ಬಂದಾಗ, ಉಸಿರು ಹೊರಗೆ ಬಂದಾಗ ಹಮ್ ಅನ್ನೋ ಅಕ್ಷರವನ್ನು ಸೇರಿಸ್ಬೇಕು. ಸರಿಯಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿದು ಸಾಧನಾ ರಹಸ್ಯ, ಅಷ್ಟು ಸುಲಭವಾಗಿ ಎಲ್ಲೂ ಹೇಳಲ್ಪಟ್ಟಿಲ್ಲ. ಉಸಿರು ಒಳಗಡೆ ಹೋಗುವಾಗ ಸೋ ಅಂತ ಹೋಗುತ್ತೆ, 2 ಸೆಕೆಂಡು ತಡಿಬೇಕು. ಉಸಿರು ಹೊರಗೆ ಬರುತ್ತೆ, ಆಗ ಹಮ್ ಅಂತ ಅಕ್ಷರವನ್ನು ಸೇರಿಸ್ಬೇಕು. ಅಲ್ಲಿ 2 ಸೆಕೆಂಡ್ ಉಸಿರಾಟವನ್ನು ನಿಲ್ಲಿಸಬೇಕು. ಹೀಗೆ ಉಸಿರು ಒಳಗೆ ಹೊರಗೆ ಒಳಗೆ ಹೊರಗೆ ಸಹಜವಾಗಿ ಹೋಗ್ತಾ ಇರುತ್ತೆ. ಒಳಗೆ ಹೋಗಿದ ತಕ್ಷಣ 2 ಸೆಕೆಂಡ್ ನಿಲ್ಲಿಸಬೇಕು. 2 ಸೆಕೆಂಡ್ ಆದಮೇಲೆ ಉಸಿರು ಬಿಟ್ಬಿಡ್ಬೇಕು. ಮತ್ತೆ 2 ಸೆಕೆಂಡ್ ಅದನ್ನು ಬಂಧಿಸಬೇಕು. ಮತ್ತೆ ಒಳಗದು ಹೋಗುತ್ತೆ, 2 ಸೆಕೆಂಡ್ ನಿಲ್ಲಿಸಬೇಕು. ಹೀಗೆ ಹೊರಗೆ ಬಂದಾಗ 2 ಸೆಕೆಂಡ್ ತಡಿಬೇಕು, ಒಳಗೆ ಹೋದಾಗ 2 ಸೆಕೆಂಡ್ ತಡಿಬೇಕು. ಒಳಗೆ ಹೊರಗೆ ಹೋಗಬೇಕಾದ್ರೆ ಉಸಿರಾಟದ ಜೊತೆಯಲ್ಲಿ ಒಳಗೆ ಹೋಗುವಾಗ ಸೋ ಎಂಬ ಅಕ್ಷರವನ್ನು ಸೇರಿಸ್ಬೇಕು, ಹೊರಗೆ ಬಂದಾಗ ಹಮ್ ಎಂಬ ಅಕ್ಷರವನ್ನು ಸೇರಿಸ್ಬೇಕು. ಈ ರೀತಿಯಲ್ಲಿ ಒಳಗೆ ಹೊರಗೆ ಹೋಗುವಾಗ 2 ಸೆಕೆಂಡು ತಡೆದು ಆ ಉಸಿರಾಟದ ಕ್ರಮದಿಂದ ಆ ಉಸಿರಾಟವನ್ನು ಜಪ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅಭ್ಯಾಸ ಮಾಡ್ತಾ 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 ನಿರಂತರವಾಗಿ ಅದನ್ನು ಮಾಡ್ತಾ ಇದ್ದಾಗ ತನ್ನಿಂದ ತಾನೇ ಹಸಿವು ಬಾಯಾರಿಕೆಗಳು ಕಡಿಮೆ ಆಗುತ್ತೆ. ಇದು ತುಂಬ ರಹಸ್ಯವಾದ ವಿಚಾರ. ಹಸಿವು ಬಾಯಾರಿಕೆಗಳು ಈ ರೀತಿಯಲ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ಊಟ ತಿಂದ್ಬಿಟ್ಟು ಹೊಟ್ಟೆಯಲ್ಲಿ ಆಹಾರ ಇದ್ದಾಗ ಏನಾದರೂ ಈ ಮಂತ್ರ ಜಪವನ್ನು ಈ ಕ್ರಮದಲ್ಲಿ ಮಾಡಿದರೆ ನಿಮಗೆ ಅಜೀರ್ಣವಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಭೇದಿ ಆಗುತ್ತೆ. ಇದು ಸಾಧನಾ ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ಚೆನ್ನಾಗಿ ತಿಳಿದು ಮಾಡಬೇಕು. ಅದಕ್ಕೆ ನೀವು ಹೇಳಿದ್ರಿ ನಾನು ಮಾಡಿಬಿಟ್ಟೆ ಅಂತ ಏನೇನೋ ಮಾಡಿಬಿಟ್ಟು ಎದ್ವಾ ತದ್ವಾ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೋಬಾರ್ದು. ಖಾಲಿ ಹೊಟ್ಟೆಯಲ್ಲಿದ್ದಾಗ ಒಂದು ಅರ್ಧ ಲೋಟ ನೀರು ಕುಡಿದು ಈ ಕೆಲಸವನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಹೊಟ್ಟೆಯೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಕುಡಿದು ಈ ರೀತಿ ಮಂತ್ರ ಜಪ ಸಾಧನೆಯನ್ನು ಮಾಡಿದ್ದೆ ಆದರೆ ನಿಮಗೆ ಹಸಿವು ಬಾಯಾರಿಕೆ ಕಡಿಮೆ ಆಗುತ್ತೆ. ಅದು ಬಿಟ್ಬಿಟ್ಟು ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ಟು ಈ ಮಂತ್ರ ಜಪ ಸಾಧನೆ ಮಾಡಿದ್ರೆ ಆ ಉಸಿರಾಟ 2 ಸೆಕೆಂಡ್ ಉಸಿರು ತಡಿತೀರಲ್ಲ, ಆಗೇನಾಗುತ್ತೆ, ಜೀರ್ಣವಾಗಬೇಕಾಗಿದ್ದ ಆಹಾರ ಆ ಉಸಿರಾಟವನ್ನು ಬಂಧಿಸೋದ್ರಿಂದ ತಳ್ಳಲ್ಪಡ್ತದೆ ಕರಳಿಂದ ಆಚೆಗೆ, ಆ ಜಠರದಿಂದ ಆಚೆಗೆ. ಆಗೇನಾಗುತ್ತೆ, ಜೀರ್ಣ ಆಗದೆ ಅಜೀರ್ಣ ಆಗುತ್ತೆ, ಆಗ ಸಾಧನೆ ಹಾಳಾಗುತ್ತೆ. ಅದರಿಂದ ಚೆನ್ನಾಗಿ ಮತ್ತೊಮ್ಮೆ ಕೇಳಿಸ್ಕೊಂಡು ಇದನ್ನು ಚೆನ್ನಾಗಿ ಕ್ರಮವರಿತು ಸಾಧನೆಯನ್ನು ಮಾಡಬೇಕು. ಈ ರಹಸ್ಯವನ್ನು ಎಲ್ಲೂ ಹೇಳಲ್ಪಟ್ಟಿರೋದಿಲ್ಲ, ಅದರಿಂದ ನಾನು ಇದನ್ನು ಸವಿವರವಾಗಿ ತಿಳಿಸ್ತಾ ಇದ್ದೀನಿ. ಚೆನ್ನಾಗಿ ತಿಳಿದು ಅಭ್ಯಾಸ ಮಾಡಿ, ಹಸಿವು ಬಾಯಾರಿಕೆ ನೀಗುತ್ತೆ. ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ವಿಷಯ ಸುಖಗಳಿಂದ ಮನಸ್ಸನ್ನು ಹಿಂದಿರುಗಿಸಿ ನನ್ನನ್ನೇ ಸದಾಕಾಲ ಜಪ ಮಾಡುವವರು ಯಾರು ಇರ್ತಾರಲ್ಲ ಅವ್ರನ್ನ ಕುರಿತು ಹೇಳ್ಬೇಕಾದ್ದೇನಿದೆ ಅರ್ಜುನ. ಹೀಗೆ ನಿರಂತರವೂ ನನ್ನ ಸ್ವರೂಪದಲ್ಲಿಯೇ ಏಕತ್ರವಾಗಿ ಸೇರಿಕೊಂಡಿರುವವರು ನನ್ನ ಸ್ವರೂಪವಾಗಿಯೇ ಇರುವರು. ಇಂತಹವರು ಸಹ ಮರಣಕಾಲದಲ್ಲಿ ನನ್ನ ಸ್ಮರಣೆ ಮಾತ್ರದಿಂದಲೇ ನನ್ನನ್ನು ಸೇರುವರೆಂದು ಹೇಳುವುದಾದರೆ ಉಪಾಸನೆಯ ಮಹತ್ವ ಇನ್ನೆಷ್ಟಿದೆ ಎಂಬುದನ್ನು ನೀನೇ ಊಹಿಸು. ಉಪಾಸನೆ ಅಂದರೆ ಪರಮಾತ್ಮನ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಲ್ಲ, ಆ ಉಪಾಸನೆಯ ಮಹತ್ವ ಎಷ್ಟಿದೆ ಅನ್ನೋದನ್ನು ನೀನೇ ಊಹಿಸಿ ನೋಡು. ಕೇವಲ ನಾಮಸ್ಮರಣೆಗೆ ಇಷ್ಟೊಂದು ಒಳ್ಳೆಯದಾಗುತ್ತೆ ಅಂದರೆ ಉಪಾಸನೆ ಮಾಡೋದ್ರಿಂದ ಇನ್ನೆಷ್ಟು ಒಳ್ಳೆಯದಾಗುತ್ತೆ. ಉಪಾಸನೆ ಮಾಡೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಉಪಾಸನೆ ಹೊರಗಿನ ಪೂಜೆಗಳ ಪುನಸ್ಕಾರಗಳ ಬಗ್ಗೆ ಹೇಳ್ತಾ ಇಲ್ಲ, ಹೊರಗೆ ಮಾಡುವ ಪೂಜೆ ಪುನಸ್ಕಾರಗಳನ್ನೇ ಯಾವ ಪರಿಕರಗಳವೂ ಇಲ್ಲದೆ ಇದ್ದಂತೆ ಊಹಿಸ್ಕೊಂಡು ಕುಳಿತ ಜಾಗದಲ್ಲಿ, ನಾವಿದ್ದ ಜಾಗದಲ್ಲೇ ಮಲಗಿದ್ದೋ ಕೂತಿದ್ದೋ ಏನೋ ಮಾಡ್ತಾ ಮಾನಸಿಕವಾಗಿ ಎಲ್ಲವೂ ಇದೆ, ನನ್ನ ಎದುರುಗಡೆ ಪರಮಾತ್ಮ ಇದ್ದಾನೆ ಅಥವಾ ಪರಮಾತ್ಮನ ಮೂರ್ತಿ ಇದೆ, ಫೋಟೋ ಇದೆ ಅಂತ ತಿಳ್ಕೊಂಡು ಎಲ್ಲ ಪರಿಕರಗಳಿದೆ, ನಾನು ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ
ಅಂತ ಮಾನಸ ಪೂಜೆಯ ಉಪಾಸನೆಯನ್ನು ಬಹಳವಾಗಿ ಮಾಡಬೇಕು. ಅದು ಬಿಟ್ಬಿಟ್ಟು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಹೊರಗಿನ ಉಪಾಸನೆ ಮಾಡಲಿಕ್ಕೆ ಅಂತೇಳಿ ಸಾಲ ಸೋಲ ಮಾಡಿ ಪೂಜೆಯ ಪರಿಕರಗಳನ್ನೆಲ್ಲ ತಂದು ಸಾಲಗಾರರಾಗೋದು ಬೇಡ, ಆಯಿತಾ. ಇದ್ದಂತೆ ಪರಿಭಾವಿಸಿಕೊಂಡು ಮಾನಸ ಪೂಜೆಯಲ್ಲಿ ಹೆಚ್ಚು ಹೆಚ್ಚು ನಿರತನಾದವನಿಗೆ ಹೊರಗಿನ ಉಪಾಸನಾ ಪೂಜಾ ಫಲಕ್ಕಿಂತ 100 ಪಟ್ಟು ಪೂಜಾ ಫಲದ ಲಾಭವನ್ನು ನಾವು ಪಡಿಬೋದು. ಯಾವುದರಲ್ಲಿ? ಮಾನಸ ಪೂಜೆಯಲ್ಲಿ. ಅದಕ್ಕೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಮಂತ್ರ ಜಪ ಸಾಧನೆಯಿಂದಲೂ ನನ್ನನ್ನೇ ಹೊಂದುತ್ತಾರೆ, ಉಪಾಸನೆಯಿಂದಲೂ ನನ್ನನ್ನೇ ಹೊಂದುತ್ತಾರೆ. ಮಂತ್ರ ಜಪ ಸಾಧನೆಗಿಂತ ಉಪಾಸನೆಯೂ ದೊಡ್ಡದಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಸೋಹಂ ಮಂತ್ರವೋ ಓಂಕಾರ ಮಂತ್ರವೋ ಜಪ, ತಪ್ಪಿದ್ರೆ ಮಾನಸ ಪೂಜೆ, ಈ ಎರಡರಿಂದಲೂ ನನ್ನನ್ನು ಹೊಂದಬಹುದು ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.